ಸರ್ ವಿಜಯಕುಮಾರ್ ಅಂತ MS, ಕಾಡುಗೋಡಿ ವಾಸಿ. ಸುಮಾರು ಒಂದು 80 ವರ್ಷದಿಂದ ಇದೇ ಊರಲ್ಲಿ ವಾಸವಾಗಿದ್ವಿ. ನಮ್ಮ ತಂದೆ ನಾವು. ಏನಾಗಿದೆ ಸರ್ ನನಗೆ ಒಂದು ತೀವ್ರವಾದ ಒಂದು ಮೋಸ ಆಗಿದೆ. ಒಬ್ಬ ಮಹಿಳಾ ದಫೇದಾರ್ ಅಂತ ಕರೀತಾರೆ, ಹೊಸಕೋಟೆಯಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ರು. ನನಗೆ ಹತ್ತತ್ರ ಒಂದು 15 ಲಕ್ಷ ತಗೊಂಡು ಸುಮಾರು ಒಂದು 22ರಲ್ಲೋ 23ರಲ್ಲೋ, ನಾನು 23ರಲ್ಲಿ ದಾವೆ ಹಾಕಿದ್ದು, 22ರಲ್ಲಿ ತಗೊಂಡು ಆಕೆಗೆ ಸ್ವಲ್ಪ ಕಷ್ಟ ಇದೆ, ಮನೆ ಕಟ್ತಾ ಇದ್ದೀನಿ ಅಂತ. ಹಾಗಾಗಿ ನಾನು ಒಂದು 15 ಲಕ್ಷ ಕೊಟ್ಟೆ. ಹೊಸಕೋಟೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ಸ್ಟೇಷನಲ್ಲಿ, BM ಶೈಲಾ ಅಂತ. ಸೊ ಹಾಗಾಗಿ ಕೊಟ್ಟೆ. ಸರಿ, ಅವರು ಒಂದು 6 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು, ಮತ್ತೆ ಅವರು ಕೊಡಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, SHM ಕೋರ್ಟಲ್ಲಿ ಒಂದು ದಾವೆ ಹೂಡಿದೆ. ಆ ದಾವೆಯಲ್ಲಿ ಬೇಲ್ ತಗೊಂಡು ಹೋಗಿದ್ದ ವ್ಯಕ್ತಿ ಚೆಕ್ ಕೊಟ್ಟಿದ್ರು. ಫಸ್ಟ್ ಚೆಕ್ ಕೊಟ್ಟು ಆ ಚೆಕ್ ಬೌನ್ಸ್ ಆಯಿತು. ಸರಿ, ಒಂದು 2-3 ಸತಿ ಹೋಗ್ಬಿಟ್ಟು ಕೇಳಿದೆ ಆಕೆಗೆ, ಇಲ್ಲ ಸರ್ ನಾನು ಕೊಡ್ತೀನಿ, ನೀವು ಚೆಕ್ ಏನು ಹಾಕಬೇಡಿ ಅಂತ ಆಲ್ರೆಡಿ ಹಾಕ್ಬಿಟ್ಟೆ. ಸೊ ಅದು ಬೌನ್ಸ್ ಆಯಿತು. ನಾನು 138 ಸೆಕ್ಷನಲ್ಲಿ ಒಂದು ದಾವೆ ಹೂಡಿದೆ ಆ ಕೋರ್ಟಲ್ಲಿ. ಸೊ ಹಾಗಾಗಿ ಬೇಲ್ ತಗೊಂಡು ಹೋಗಿದ್ದ ವ್ಯಕ್ತಿ ಆಕೆ ಮತ್ತೆ ಕೋರ್ಟ್ಗೆ ಬರಲಿಲ್ಲ. ಹಾಗಾಗಿ ಕೇಸು ಸುಮಾರು ಒಂದು 2 ವರ್ಷ ನಡೀತು. ಅದು ನನ್ನ ಕಡೆ ಕೋರ್ಟ್ ಆದೇಶ ಆಯಿತು. ಆಕೆಗೆ ನಮಗೆ 15 ಲಕ್ಷ ಕೊಡಬೇಕು, ಮತ್ತೆ ಒಂದು 6 ತಿಂಗಳು ಇಂಪ್ರಿಸ್ಮೆಂಟ್ ಆಗಿದೆ. ಸೊ ಹಾಗಾಗಿ ನಾನು ಅದಾಗಿ ಹತ್ತತ್ರ ಒಂದು 3 ತಿಂಗಳಾಗಿದೆ. 10ನೇ ತಾರೀಕು 7ನೇ ತಿಂಗಳು 25 ಇಸ್ವಿಯಲ್ಲಿ ಜಜ್ಮೆಂಟ್ ಬಂತು. ಆವತ್ತಿಂದ ನಾನು ಯೂಶಲ್ ಆಗಿ 1 ತಿಂಗಳು ಟೈಮ್ ಇರುತ್ತೆ ಅವರು ಇದಕ್ಕೆ ಹೋಗೋದಕ್ಕೆ, ಮೇಲ್ಮನವಿ ಅಥವಾ ಇನ್ನೊಂದು ಸಲ್ಲಿಸೋದಕ್ಕೆ ಮೇಲ್ಕೋರ್ಟಲ್ಲಿ, ಸೆಷನ್ ಕೋರ್ಟಲ್ಲಿ. ಹಾಗಾಗಿ ಅವರು ಸೆಷನ್ ಕೋರ್ಟ್ಗೂ ಹೋಗಲಿಲ್ಲ, ನನ್ನ ಕಾಸು ರೀಪೇ ಮಾಡಲಿಲ್ಲ. ನಾನು ಸುಮಾರು ಸತಿ ಸ್ಟೇಷನ್ಗೆಲ್ಲ ಹೋಗ್ಬಿಟ್ಟು ಈಕೆ ಬಗ್ಗೆ ಹೇಳಿದೆ ಈಗಂತ. ಅವ್ರೇನು ಹೇಳಿದ್ರು, ಇಲ್ಲ ಇದು ಹಬ್ಬ ಆಗಲಿ, ದಸರಾ ಹಬ್ಬ ಆಗಲಿ, ಗಣೇಶ ಹಬ್ಬ ಆಗಲಿ ಅಂತ, ಈಗ ದೀಪಾವಳಿ ಬರ್ತಾ ಇದೆ, ದೀಪಾವಳಿ ಹಬ್ಬ ಆದಮೇಲೆ ನಾವು ಹೋಗೋಣ ಮಾಡೋಣ, ಕರ್ಕೊಂಬಂದ್ಬಿಟ್ಟು ಇನ್ನೊಂದು ಮಾಡೋಣ ಅಂತ ಇದ್ದಾರೆ. ಇದೊಂದು ನನಗೆ ಯಾಕೆ ಈ ಥರ, ಇದು ಒಂದು ನಮಗೆ ಕೋರ್ಟ್ ಆದೇಶ ಆದ್ರೇನು ಯಾಕೆ ಇವರು ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ನನಗೊಂದು, ಇದು ಕಾಡುಗೋಡಿ ಸ್ಟೇಷನ್, ಕಾಡುಗೋಡಿ ಸ್ಟೇಷನ್ ಇದು ಆಗ್ತಿರೋದು. ಅವರು ಹೊಸಕೋಟೆ ಸ್ಟೇಷನಲ್ಲಿ, ಈಗ ಅವರು ಅಟ್ ಪ್ರೆಸೆಂಟ್ ವಿಜಯಪುರ ಸ್ಟೇಷನ್ ಅಲ್ಲಿ ಇದ್ದಾರೆ. ಅಲ್ಲಿ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗಿದ್ದಾರೆ. ನಿಜ ನೋಡಿ, ನನ್ನ ಹತ್ರ ಒರಿಜಿನಲ್ ವಾರೆಂಟ್ಸ್ ಇದೆ, ಇದೆ. ಹಾಗಾಗಿ ನಾನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರೂರಲ್ಗೂ CK ಬಾಬು ಅವ್ರಿಗೇನು ಒಂದು ಅರ್ಜಿ ಹಾಕ್ಬಿಟ್ಟು ವಾರೆಂಟ್ ಸಮೇತ, ಜಜ್ಮೆಂಟ್ ಸಮೇತ ಅವ್ರಿಗೂ ಒಂದು ಪೋಸ್ಟಲ್ಲಿ ಸ್ಪೀಡ್ ಪೋಸ್ಟ್ ಮಾಡಿದ್ದೀನಿ. ಇದುವರೆಗೂ ಏನು ರಿಪ್ಲೈ ಬರಲಿಲ್ಲ. ಸರ್ ನನಗೇನಿಲ್ಲ, ಇದು ಒಬ್ಬ ಸೆಲೆಬ್ರಿಟಿ, ಇದು ಹಣವಂತರು ಅಥವಾ ಇನ್ನೊಬ್ಬರು ಏನಾದರೂ ಈ ಥರ ಒಂದು ಕೋರ್ಟಲ್ಲಿ ಅರೆಸ್ಟ್ ವಾರೆಂಟು ಇನ್ನೊಂದು ಬಂದರೆ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ದರ್ಶನೇ ಆಗಲಿ, ಒಬ್ಬ ಸೆಲೆಬ್ರಿಟಿ, ಅವರು ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಬರೋದಕ್ಕಿಲ್ಲ ಹುಡ್ಕಾಟಕ್ಕೆ ಶುರು ಮಾಡಿದ್ರು. ಈ ಒಂದು ಕೇಸಲ್ಲಿ ಯಾಕೆ ಈ ಥರ? ನಾರ್ಮಲ್ ಮನುಷ್ಯನಿಗೆ ಏನು ಅಷ್ಟೊಂದು ಕಂಡಮ್ಮ? ನಮಗೆ ಜಜ್ಮೆಂಟ್ ಬಂದು 3 ತಿಂಗಳು ಆದ್ರೇನು ಆರೋಪಿನ ನೀವು ಜೈಲ್ ಕಳಿಸ್ಲಿಲ್ಲ ಅಂದ್ರೆ ಇದಕ್ಕೆ ಯಾರು ಹೊಣೆ? ಸರ್ ಮಾತಾಡದೆ ಹಬ್ಬ ಆದ್ಮೇಲೆ ಹೋಗೋಣ ಅಂತ ಇದ್ದಾರೆ. ಹಬ್ಬ ಅಲ್ಲ, ಈಗ ಅವ್ರು ಹೇಳ್ತಾರೆ ದೀಪಾವಳಿ ಹಬ್ಬ. ಸರ್ ಇದು ವಾರೆಂಟ್ ಆಫ್ ಅರೆಸ್ಟ್ ವಾರೆಂಟ್ ಅಂತ ವಾರೆಂಟ್ ಆಗಿದೆ. ಪ್ಲಸ್ ಟು ಲೆವಿ ಫೈನ್ ಬೈ ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಅಂತ ಇನ್ನೊಂದು ವಾರೆಂಟ್ ಇದೆ. ಶೈಲಾ ಅವ್ರ ಮೇಲೆ BM ಶೈಲಾ ಅವ್ರ ಮೇಲೆ, ಆರೋಪಿ ಮೇಲೆ. ಆಮೇಲೆ ಇಲ್ಲಿದೆ ಸ್ಪಂದಿಸ್ತಾ ಇಲ್ಲ.